ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಟಿ.ನರಸೀಪುರ ತಾಲೂಕಿನಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗಿದ್ದು, ಯೋಜನೆಗಳಿಂದ ವಂಚಿತರಾಗಿದ್ದ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಲಾಗಿದೆ ಎಂದು ತಾಲೂಕು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಿರಿಯೂರು ವೀರೇಂದ್ರ ಹೇಳಿದ್ದಾರೆ. ತಾಲೂಕಿನ ಹಿರಿಯೂರು ಗ್ರಾಮದಲ್ಲಿ ವೀರೇಂದ್ರ ನವೀನ್ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆಲಗೂಡು ಟಿಎಸಿಸಿ ಅಧ್ಯಕ್ಷ ಹೆಳವರ ಹುಂಡಿ ನಟರಾಜು ಮಾತನಾಡಿ, ತಾಲೂಕಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ವೀರೇಂದ್ರ ಅವರ ಸೇವೆ ಶ್ಲಾಘನೀಯವಾಗಿತ್ತು. ರಾಜಕೀಯ ಜೀವನ ಇನ್ನಷ್ಟು ಉನ್ನತ ಮಟ್ಟಕ್ಕೇರಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಕಾಶ್, ಸದಸ್ಯ ಸೋಮಣ್ಣ, ಶಂಕರ್, ಮಹೇಶ್, ಜಾಲಳ್ಳಿ ಸುರೇಶ್, ಯೋಗಿ, ಮಂಜು ನಾಯಕ್, ರಾಜೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜನ ಹೊಸ ಸೇರ್ಪಡೆಯೋದು ಇಷ್ಟೇ ಬಂದಿಲ್ಲ ಅಂತ ಒಂದು ಮಾಹಿತಿ ಬಂದಿದೆ. ಅದಕ್ಕೆ ನಾನು 27 ತಾರೀಕು ಕರೆದಿರೋದ್ರಿಂದ ಅದು ಕರೆದು ಮಾತಾಡಿ ಇವ ಹತ್ರ ಮಾತಾಡಿ ಅದನ್ನ ನಿಮಗೆ ತಿಳಿಸ್ತೀನಿ ಅಂತ ನಮ್ಮ ಪಂಚಾಯತಿ ಆದ ಕುಮಾರನ್ ಅವ್ರು ಫೋನ್ ಮಾಡಿದ್ರು. ಅವಾಗ ಹೇಳಿದ್ವಿ SIR ಪ್ರತಿಕೆ ಆದಷ್ಟು ಈಗ ಅರ್ಧ 50-60% ನಡೆದಿದೆ. ಪ್ರತಿಯೊಂದರಲ್ಲೂ ವಿಯೋಲಗಳೇ ಕೆಲಸ ಮಾಡ್ತಾ ಇದ್ದಾರೆ, ಏನ್ ತೊಂದರೆ ಇಲ್ಲ. ನಮ್ಮ ಇವ್ರು ಇದ್ರಲ್ಲ ಅವರು ಮಾಡ್ತಾ ಇದ್ದಾರೆ, ಏಲೋಟೂನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೋದಿಲ್ಲ. ಮುಂದಿನ 8ನೇ ತಾರೀಕು ತನಕ ಟೈಮ್ ಇರೋದ್ರಿಂದ ಅದನ್ನ ಸಮರ್ಪಕವಾಗಿ ಮುಗಿಸಿ ಅಂತ ನಾವು ಅವ್ರಿಗೆ ವಿಚಾರದಲ್ಲಿ ತಿಳಿಸಿದ್ದೀವಿ. ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ವಲ್ಪ ಜನ ಹೊಸ ಸೇರ್ಪಡೆ ಆಗಿರೋದು ಈಗ ಬಂದ ಮಾಹಿತಿ ಸ್ವಲ್ಪ ಹಿಂಸೆ ಗಿಲ್ಸೋಗೆಯಲ್ಲಿ 180 ಜನ ಹೊಸ ಸೇರ್ಪಡೆಯೋದು ಇಷ್ಟೇ ಬಂದಿಲ್ಲ ಅಂತ ಒಂದು ಮಾಹಿತಿ ಬಂದಿದೆ. ಅದಕ್ಕೆ ನಾನು 27 ತಾರೀಕು ಕರೆದಿರೋದ್ರಿಂದ ಅದು ಕರೆದು ಮಾತಾಡಿ ಇವ ಹತ್ರ ಮಾತಾಡಿ ಅದನ್ನ ನಿಮಗೆ ತಿಳಿಸ್ತೀನಿ ಅಂತ ನಮ್ಮ ಪಂಚಾಯತಿ ಆದ ಕುಮಾರನ್ ಅವ್ರು ಫೋನ್ ಮಾಡಿದ್ರು. ಅವಾಗ ಹೇಳಿದ್ವಿ SIR ಪ್ರತಿಕೆ ಆದಷ್ಟು ಈಗ ಅರ್ಧ 50-60% ನಡೆದಿದೆ. ಪ್ರತಿಯೊಂದರಲ್ಲೂ ವಿಯೋಲಗಳೇ ಕೆಲಸ ಮಾಡ್ತಾ ಇದ್ದಾರೆ, ಏನ್ ತೊಂದರೆ ಇಲ್ಲ. ನಮ್ಮ ಇವ್ರು ಇದ್ರಲ್ಲ ಅವರು ಮಾಡ್ತಾ ಇದ್ದಾರೆ, ಏಲೋಟೂನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೋದಿಲ್ಲ. ಮುಂದಿನ 8ನೇ ತಾರೀಕು ತನಕ ಟೈಮ್ ಇರೋದ್ರಿಂದ ಅದನ್ನ ಸಮರ್ಪಕವಾಗಿ ಮುಗಿಸಿ ಅಂತ ನಾವು ಅವ್ರಿಗೆ ವಿಚಾರದಲ್ಲಿ ತಿಳಿಸಿದ್ದೀವಿ. Second line.